ನಿಮ್ಮ ಪಾದಗಳಿಗೆ ಪ್ರಸ್ತುತ ಹಾಗೆ ಸಾರ್ವಜನಿಕರಿಗೆ ವಿನಂತಿ ಮಾಡೋದು ಏನೆಂದರೆ, ಇವತ್ತ ಒಬ್ಬ ಮಠಾಧಿಪತಿಗಳು ಒಂದು ಸಮಾಜಕ್ಕೋಸ್ಕರ ನಾನು ಭಿಕ್ಷೆಯನ್ನ ಬಿಡ್ತಾ ಇದ್ದೇನೆ, ಯಾತಕ್ಕೋಸ್ಕರ ನನ್ನ ಸಲುವಾಗಲ್ಲ, ನಾನು ಸಮಾಜ ಸಂಬಂಧ ಭಿಕ್ಷೆಯನ್ನೇ ಬಿಡ್ತಾ ಇದ್ದೇನೆ. ಇವತ್ತ ಒಬ್ಬ ಸ್ಮರಿಸಿಕೊಂಡು ಮನದಲ್ಲಿ ಇಟ್ಕೊಂಡು ಇವತ್ತಿನ ಒಂದು ಧರ್ಮಗಳ ಯುದ್ಧವನ್ನ ಸಾರಿರ್ತಕ್ಕಂಥ ನಮ್ಮ ಗುರುಗಳನ್ನ ಇವತ್ತು ನಾವೆಲ್ಲರೂ ಅವರ ಒಂದು ಇಟ್ಟ ಹೆಜ್ಜೆಯನ್ನ ನಾವು ಅದಕ್ಕೆ ಪುಷ್ಟಿಯನ್ನ ಕೊಡ್ಬೇಕಾದಂತಹ ಒಂದು ಸಂದರ್ಭ, ಅನಿವಾರ್ಯವಾದ ಒಂದು ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಇವತ್ತ ಸಮಾಜದೊಳಗೆ ಒಂದು ಕೃಷಿ ಆಗ್ಬೇಕಾಗಿದೆ. ಎಂತ ಒಂದು ಕೃಷಿ ಆಗ್ಬೇಕು ಅಂತಂದ್ರೆ ಇವತ್ತ ರೈತ ಒಂದು ಬೆಳೆಯನ್ನ ಹಾಕ್ಬೇಕಾದ್ರೆ ಎಲ್ಲಾ ರೀತಿಯ ಒಂದು ಬೀಜಗಳನ್ನ ಹಾಕಿರ್ತಾನೆ, ಒಳ್ಳೆಯ ಬೀಜಗಳನ್ನ ಹಾಕಿರ್ತಾನೆ. ಅಂತಹ ಬೆಳೆ ಒಳಗೆ ಕೆಲವೊಂದಿಷ್ಟು ಕಳೆಗಳನ್ನು ಬೆಳೆದಂತಹ ವಿಚಾರವನ್ನ ನಾವು ಇಲ್ಲಿ ಮನದಲ್ಲಿ ಇಟ್ಕೋಬೇಕು. ಆ ಕಳೆಗಳನ್ನ ಕಿತ್ತೊಗಿಬೇಕು ಅಂತಂದ್ರೆ ಇವತ್ತ ಧರ್ಮದ ಜೊತೆಗೆ ಇವತ್ತ ಧರ್ಮಾಚರಣೆಗಳು ಕೂಡ, ಧರ್ಮಾಚರಣೆಗಳನ್ನ ಯಾವ ರೀತಿ ನಾವು ಸಮಾಜದಲ್ಲಿ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಧರ್ಮ ಅಂತಂದ್ರೆ ನಮ್ಮ ಒಂದು ತಲತಲಾಂತರದಿಂದ ಬಂದಿರತಕ್ಕಂತಹ ಒಂದು ಆಸ್ತಿ ಅದು. ಅದನ್ನ ನಾವು ದಿಗ್ಬಂಧನ, ಅದು ನಮ್ಗೆ ಹಾಕಿರ್ತಕ್ಕಂಥ ಹಿರಿಯರು ಹಾಕಿರ್ತಕ್ಕಂಥ ದಿಗ್ಬಂಧನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ಧರ್ಮಾಚರಣೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇವತ್ತ ಸಮಾಜದೊಳಗ ಅದರ ಒಂದು ಆಚರಣೆ ಹೇಗಿರ್ಬೇಕು ಅಂತಂದ್ರೆ ಮಾನವೀಯ ಮೌಲ್ಯಗಳನ್ನ ಇವತ್ತ ಬಿಡ್ಬೇಕಾದಂತಹ ಒಂದು ಸಂದರ್ಭ, ಅನಿವಾರ್ಯವಾದ ಸಂದರ್ಭ ನಮಗೆ ಇಲ್ಲಿ ಬಂದೊದಗಿದೆ ಅಂತಕ್ಕಂತಹ ಒಂದು ವಿಷಯವನ್ನ ನಾವು ಮನಸ್ಸಾಕ್ಷಿಯಾಗಿ ಇವತ್ತ ನಮ್ಮ ಮನಸ್ಸನ್ನ ಆತ್ಮಾಲೋಚನೆ ಮಾಡಿಕೊಂಡಾಗ, ನಮ್ಮ ಆತ್ಮಗಳಿಗೆ ನಾವು ಪ್ರಶ್ನೆ ಮಾಡಿಕೊಂಡಾಗ ನಾವು ಯಾವ ಧರ್ಮಾಚರಣೆಯನ್ನ ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ನಾವು ಕಂಡುಕೊಂಡು ಇವತ್ತು ಹೆಚ್ಚು ಸಾರಿರ್ತಕ್ಕಂಥ ನಮ್ಮ ಪೂಜೆಗೆ ಇವತ್ತು ನಾವು ಒಂದು ಬೆಂಬಲವಾಗಿ ಇರೋಣ ಅಂತಕ್ಕಂಥ ಒಂದು ಮಾತನ್ನ ಕೂಡ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ಅವ್ರು ಹೇಳಿದ್ರು, ನಾವು ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೇವೆ, ಇವತ್ತು ಅವರ ಕ್ಲಾಸ್ನಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ಬರ್ಬೇಕಾದಂತಹ ಅನಿವಾರ್ಯ ಪ್ರಸಂಗ ಇವತ್ತು ಯಾಕೆ ಬಂದೈತಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಸಮಾಜದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ನಾವು ಆಯ್ಕೆ ಮಾಡ್ತಕ್ಕಂತಹ ಗಣ್ಯರು ಇವತ್ತು ಏನ್ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಕ್ಕಂತಹ ಕೆಲಸಗಳನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಅನಿವಾರ್ಯ ಪ್ರಸಂಗ ಬಂದಾಗ ಈಗ ಧರ್ಮದಲ್ಲಿ ಒಂದು ಯುದ್ಧವನ್ನ ಮಾಡುವ ಮೂಲಕ ಇವತ್ತು ಧರ್ಮಾಚರಣೆಗಳನ್ನ, ಮಾನವೀಯ ಮೌಲ್ಯಗಳನ್ನ ಬಿತ್ತುವ ಮೂಲಕ ಇವತ್ತು ಸಮಾಜದೊಳಗೆ ಅನಿವಾರ್ಯ ಪ್ರಸಂಗ ಬಂದಾಗ ಹೈಕಮಾಂಡ್ನವರು ದಳಗಳನ್ನು ಕೂಡ ಅಲ್ಲಿ ಅಳಿಸಿ ಒಂದು ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾವು ಇವತ್ತು ಸಮಾಜದೊಳಗ ಸಾರ್ವಜನಿಕರು ಇವತ್ತು ನಮ್ಮ ಸಮೂಹಿಕರಾಗಿರ್ಬೋದು ಅಥವಾ ಈ ಒಂದು ಕ್ಷೇತ್ರದ ಸಮಾಜದ ಯಾವತ್ತೂ ಯುವಕರಾಗಿ ಎಲ್ಲಾ ಮತದಾನ ಬಾಂಧವರು ಏನ್ ಮಾಡಬೇಕಾಗಿದೆ, ಕಮಲೋ ಧರ್ಮೋತ್ಪತ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಕಮಲೋತ್ಪತ್ತಿನೂ ಆಗಿದೆ, ಕಮಲೋ ದಳೋತ್ಪತ್ತಿನೂ ಆಗಿದೆ, ಆದ್ರೆ ಧರ್ಮೋತ್ಪತ್ತಿ ಆದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥ ಒಂದು ಮಾತು ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಈ ಒಂದು ವಿಚಾರವನ್ನ ನಾವು ಅವ್ರ ಮುಂದೆ ಹೇಳ್ತೀವಿ ಅಂತಂದ್ರೆ ಇವತ್ತ ಗಮನಕ್ಕೆ ಸಾಧ್ಯವಿಲ್ಲ. ಈ ಒಂದು ಹೆಜ್ಜೆಯನ್ನ ನಾವು ಮನಸ್ಫೂರ್ತಿಯಾಗಿ ಸಾಕ್ಷಿ ಪ್ರಜ್ಞೆಯಿಂದ ನಾವು ಇವತ್ತ ಇರಬೇಕಾಗಿದೆ. ಇವತ್ತು ಪ್ರತಿಯೊಬ್ಬ ಏನು ಮತದಾರ ಇದ್ದಾನಲ್ಲ, ಶಿಕ್ಷಣ ಪ್ರೇಮಿ ಆಗಿದ್ದಾನೆ. ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೇನೆ, ನಾನು ಶಿಕ್ಷಣ ಪ್ರೇಮಿ ಆಗಿದ್ದಾನೆ. ಶಿಕ್ಷಣ ಪ್ರೇಮಿ ಆದಾಗ ನಾವು ಶಿಕ್ಷಣಕ್ಕಾಗಿ ಏನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಒಂದು ಪ್ರಶ್ನೆ ಬಂದಾಗ, ಇವತ್ತು ನಾವು ಕರ್ನಾಟಕ ಕಾಲೇಜಿನಲ್ಲಿ ನಾನು ಓದಿದಂತ ಒಬ್ಬ ಸ್ಟೂಡೆಂಟ್, ನಾನು ಓದುವಾಗ ಕರ್ನಾಟಕ ಕಾಲೇಜಿನ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತಂದ್ರೆ ಅಲ್ಲಿ ಫೀಸ್ ಕಡಿಮೆ ಇತ್ತು, ಅಲ್ಲಿ ಕೊಡ್ತಕ್ಕಂಥ ಫೀಸ್ ಕಡಿಮೆ ಇತ್ತು. ಆಮೇಲೆ ಒಳ್ಳೆಯ ಒಂದು ಎಜುಕೇಶನ್ ಇದೆ ಅಂತಕ್ಕಂಥ ಒಂದು ಮಾತು ಕೂಡ ಅಲ್ಲೆಲ್ಲ ನಾನು ಓದುವಾಗ ಅದು ಒಳ್ಳೆಯ ಒಂದು ಪ್ರತಿಷ್ಠಿತ ಕಾಲೇಜು. ಆಮೇಲೆ ಸ್ವಲ್ಪ ಫೀಸ್ ನಲ್ಲಿ ನಾನು ಓದಿದಂತವಳು ಇವತ್ತು ಅದು 75 ವರ್ಷದ ಒಂದು ಸಂಭ್ರಮಾಚರಣೆಯನ್ನ ಕಾಣ್ತಾ ಇದೆ. ಅದಕ್ಕೆ ಸಂಭ್ರಮಾಚರಣೆಗೆ ಯಾರು ಕಾರಣ ಅಂತಕ್ಕಂಥ ಒಂದು ವಿಚಾರವನ್ನ ನಾವು ನೋಡ್ತಿದ್ರೆ ಸಿದ್ದಪ್ಪ ಕಂಬಳಿ ಅಂತಕ್ಕಂಥ ಒಬ್ಬ ವ್ಯಕ್ತಿನ ನಾವು ನೋಡ್ಬೋದು. ಯಾಕಂತಂದ್ರೆ ನಮ್ಮ ಮೋದಿಯವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಆಶೆ ಹೋಗಿ ಅಧಿಕಾರವನ್ನು ನಡೆಸತಕ್ಕಂಥ ನಮ್ಮ ಕ್ಷೇತ್ರದ ಒಬ್ಬ MP ಸಾಹೇಬರು ಧರ್ಮದ ಸಂಬಂಧಪಟ್ಟ ಸಂತರಿಗೆ, ಗುರುಗಳಿಗೆ ಮೊದಲ ಅಪಮಾನ ಮಾಡತಕ್ಕಂಥ ದೇಹ ತಮಗೆ ರಾಜಕೀಯ ಮಾಡಲಿಕ್ಕೆ ಧರ್ಮ ಬೇಕು, ತಮ್ಮ ರಾಜಕೀಯ ಬೇರೆಯನ್ನು ಬೆಳೆಸಲಿಕ್ಕೆ ಟಿಕೆಟ್ ತರಲಿಕ್ಕೆ ನಮ್ಮ ಎಲ್ಲ ಸಮುದಾಯದ ಗುರುಗಳು ಬೇಕು. ಆದ್ರೆ ಆ ಗುರುಗಳಿಗೆ ಕೊಡತಕ್ಕಂತ ಮರ್ಯಾದೆ, ಅವರಿಗೆ ಸ್ಥಾನಮಾನ ಮಾತ್ರ ಅವರು ಕೊಡೋದಿಲ್ಲ. ಒಂದು ಉದಾಹರಣೆ ಹೇಳ್ತಿದ್ದೇನೆ. ಇದೇ ಟಿಕೆಟ್
ಇದೇ ವೇಳೆ ಒಂದು ತಿಂಗಳ ಆಗಿರಬಹುದು. ಈಗ ಕಲಗಟ್ಟಿ ಗ್ರಾಮದಲ್ಲಿ, ಕಲಗಟ್ಟಿ ತಾಲೂಕಿನಲ್ಲಿ 120 ಸ್ವಾಮಿಗಳನ್ನ ಕರೆಸಿ ಮಧ್ಯದಲ್ಲಿ ಒಂದನೇ ಸಾಲಿನೊಳಗೆ ಮಧ್ಯದಲ್ಲಿ ಜಗದ್ಗುರುಗಳು ಕುಳಿತಕ್ಕಂಥ ಚೇರುಗಳ ತಾವು ಕೂತುಕೊಂಡು 45 ನಿಮಿಷ ಕಾಲಿರ್ತಿದ್ರಿ ಆ ಚೇರು. ಅವಾಗ ಗೊತ್ತಾಗಿಲ್ವಾ ನಾನೊಬ್ಬ ರಾಜಕಾರಣಿ ಗುರುಗಳ ಮಧ್ಯೆ ನಾನು ಕುಳಿತುಕೊಳ್ಳಬಾರದು ಅಂತ. ಆ ಒಂದು ಚೇರಿನಲ್ಲಿ ಯಾಕೆ ಕೂತ್ಕೊಂಡ್ರು? ಎಡಕ ಬಲಕ ಗುರುಗಳು, ಹಿಂದ ಗುರುಗಳು ತಾವು ಮುಖ್ಯವಾಗಿ ಜಗದ್ಗುರು ಕುಳಿತುಕೊಳ್ತಕ್ಕಂಥ ಆಶ್ರಮದಲ್ಲಿ ಕುಳಿತುಕೊಂಡು ಅದೇ ಒಂದು ಫೋಟೋ ಸ್ಟೇಷನ್ನಿಂದ ನನ್ನ ಹಿಂದೆ ಎಲ್ಲ ಜಾತ್ಯಾತೀತವಾದಂತ ಧರ್ಮಗುರುಗಳು ಇದ್ದಾರೆ, ನಿಮಗೆ ಬಂದಂತ ಮಾಹಿತಿ ತಪ್ಪು ಅಂತ ಹೇಳಿ ಹೈಕಮಾಂಡ್ಗೆ ಹೇಳಿ ನೀವು ತಿಳಿದ್ರಲ್ಲ. ಅವಾಗ ಗೊತ್ತಾಗಲಿಲ್ಲ ನಿಮಗೆ ಧರ್ಮಕ್ಕೆ ನಾನು ಹೇಗೆ ಚ್ಯುತಿ ತರ್ತೇನೆ ಅಂತ ಮಾತಾಡ್ತಿದ್ದೀರ. ಧರ್ಮ ಧರ್ಮ ಧರ್ಮ, ನಾವು ಧರ್ಮದಲ್ಲಿ ಮಾತಾಡಬೇಕಾಗಿತ್ತಂದ್ರೆ ಮೊದಲು ನಾವು ಧರ್ಮವನ್ನು ಅಳವಡಿಸಬೇಕು. ಒಬ್ಬ ಸಾಧು ಸಂತ ಒಂದು ಕಾವಿ ಬಟ್ಟೆಯನ್ನ ಹಾಕೊಂಡ್ರೆ ಒಂದು ಅರ್ಥ ಇದೆ. ನಾವು ಕಾವಿ ಬಟ್ಟೆಯನ್ನ ಹಾಕೊಂಡ್ರೆ ಅಂತಂದ್ರೆ ಅದಕ್ಕೆ ತಂದೆ ಸಮಾನ ಇದೆ. ಅದೇ ಕಾವಿ ಬಟ್ಟೆಯ ಧ್ವಜವನ್ನ, ಅದೇ ಓಂ ಅಂತಕ್ಕಂಥ ಧ್ವಜವನ್ನ ನೀವು ಇಟ್ಟುಕೊಂಡು ಇಂದು ಮತವನ್ನು ಕೇಳ್ತಾ ಇದ್ದೀರಿ. ಆದರೆ ನೀವು ಮಾಡ್ತಕ್ಕಂಥದ್ದು ಏನು? ಆ ಕಾವಿ ಅಂದ್ರೆ ಸರಿಸಮಾನವಾಗಿ ನೋಡಿಕೊಳ್ಳತಕ್ಕಂಥ ಸಂಕೇತ. ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಎಲ್ಲರಿಗೂ ತಂದೆ ಸಮಾನ. ಅದಕ್ಕೋಸ್ಕರ ನಾವು ಗುರುಗಳನ್ನ ಅಪ್ಪಾಜಿ 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 ಬುದ್ಧಿ ಬುದ್ಧಿ ಅಂತ ಕರಿತೀವಿ. ಹಾಗೆ ಕರೆಯಲ್ಲ. ಬೋಧನೆ ಮಾಡ್ತೀರಿ ನೀವು, ಹೆಚ್ಚಿಗೆ ಬೋಧನೆ ಮಾಡ್ತೀರಿ. ಏನಂತ ಬೋಧನೆ ಮಾಡ್ತೀರಿ? ನಮ್ಮ ಧರ್ಮ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕು. ಹಿಂದೂ ಧರ್ಮ ಉಳಿಯಬೇಕಾದ್ರೆ ನಾವು ಏನು ಮಾಡಬೇಕು? ಹಿಂದೂ ಧರ್ಮ ಸಾಧು ಸಂತರಿಗೆ ನಾವು ಮರ್ಯಾದೆ ಕೊಟ್ಟರೆ ಇನ್ನೊಂದು ಮರ್ಯಾದೆ ಕೊಡ್ತಾರೆ. ಸಾಧು ಸಂತರ ನಡವಳಿಕೆ ಯಾವುದಕ್ಕೋಸ್ಕರ? ಅವರು ಸ್ವಂತ ಧರ್ಮವನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಇರ್ತಕ್ಕಂಥ ಒಂದು ಶಪಥವನ್ನ ಮಾಡಿ ಅದೇ ಕಾವಿ ಬಟ್ಟಿ ನಮ್ಮ ಒಂದು ಸಂಕೇತವನ್ನ ಅಂದು ಎಲ್ಲರಿಗೂ ಸರಿಸಮಾನವಾದಂತ ವ್ಯಕ್ತಿತ್ವ ನಮ್ಮದಂತ ಮಾತಾಡ್ತಕ್ಕಂಥ ಸಾಧು ಸಂತರನ್ನ ನೀವು ಒಂದು ಚ್ಯುತಿವಾಗಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ನೋಡ್ರಿ, ಇವತ್ತು ಬುದ್ಧಿ ಬೇಕು ನಮ್ಮ ದೇಶಕ್ಕೆ. ಹಾಗೆ ಈಗ ನಮ್ಮ ತಾಯಿ ಹೇಳಿದ್ರು, ಕಮಲದಲ್ಲಿ ಧರ್ಮ ಇದೆ. ಧರ್ಮ ಇದ್ದರೆ ಮಾತ್ರ ಕಮಲ ಉಳಿಯಲಿಕ್ಕೆ ಸಾಧ್ಯ ಇದೆ, ಹೊರತು ಅಧರ್ಮ ಆದರೆ ಕಮಲ ಉಳಿಯಲ್ಲ. ನಮ್ಮ ಮೋದಿಯವರು ಇದ್ದಾರೆ, ದೇಶಕ್ಕೆ ಮೋದಿ. ನಮ್ಮ ಧಾರವಾಡ ಕ್ಷೇತ್ರಕ್ಕೆ ಲಿಂಗಾಲೇಶ್ವರ ಸ್ವಾಮಿಗಳ ಅನ್ನೋ ಒಂದು ವಾಕ್ಯಗಳು ಅವ್ರು ಹೇಳ್ತಾರೆ, ಮೋದಿ ವ್ಯಕ್ತಿ ಮೋದಿ ವ್ಯಕ್ತಿ ಮೋದಿ ಇರಲಿಲ್ಲ ಅಂತ ನಾವೆಲ್ಲ ಆಶೆ ಆಗುತ್ತೆ. ಅರೆ ಜಗತ್ತು ಪರಿವರ್ತನೆ ಅನ್ನೋದು ಈ ಪೃಥ್ವಿಯ ಈ ಪಂಚಭೂತದ ನೇಮ. ಪಂಚಭೂತದಲ್ಲಿ ಪರಿವರ್ತನೆ ಇದೆ. ಆದರೆ ಮೋದಿ ಇದ್ದಾರೆ ನಮ್ಮ ದೇಶಕ್ಕೆ, ಈ ಜಗತ್ತಿಗೆ ಒಂದು ರುದ್ರ ಸ್ವರೂಪವಾಗಿ ಮೋದಿ ದೇಶಕ್ಕೆ ಬಂದಿದ್ದಾರೆ. ಹಾಗೆ ಭದ್ರಕಾಳಿ ವೀರಭದ್ರ ಸ್ವರೂಪವಾಗಿ ನಮ್ಮ ಧಾರವಾಡ ಕ್ಷೇತ್ರಕ್ಕೆ ನಮ್ಮ ಸಲುವಾಗಿ ಬಂದಿದ್ದಾರೆ. ಒಂದು ಧರ್ಮವನ್ನು ಅಪಚಾರ ಮಾಡಿದ್ದಕ್ಕೋಸ್ಕರ ಅವರು ಮೊದಲನೆಯ ಪ್ರೆಸಿಡೆಂಟ್ ಮಾಡಿದರು. ಅದಾದ ಮೇಲೆ ತುಳಿತಕ್ಕೆ ಒಳಗಾದ ನಂತರ ಗುರುಗಳ ಕಡೆ ಬಂದು ಹೇಳಿದ್ರು, ತುಳಿತಕ್ಕೆ ಅನುಸರಿಸಲಾಗಿದೆ. ನಾನು ಬಿಜೆಪಿಯ ಕಟ್ಟ ಕಾರ್ಯಕರ್ತ, ಬಿಜೆಪಿಯನ್ನ ತನುಮನದಲ್ಲಿ ಇಟ್ಟುಕೊಂಡು ಕೆಲಸ ಮಾಡತಕ್ಕಂಥ ಕಾರ್ಯಕರ್ತ. ಇದೇ ಎಂಪಿ ಅವರಿಗೆ 4 ಸಾರಿ ನಾನು ತನು ಮನ ಧನದಿಂದ ದುಡಿದಂತ ಕಾರ್ಯಕರ್ತ. ಎಷ್ಟು ನೋವಾಗಿರ್ಬೋದು ನನಗೆ. ಯಾಕೆ ನೋವಾಗಿದೆ ಅಂತಂದ್ರೆ ರಾಜಕೀಯದಲ್ಲಿ ತುಳಿಬಹುದು, ಆದ್ರೆ ತುಳಿತನೇ ನಾವು ನಡಿಗೆ ಆಗಲ್ಲ. ಅದನ್ನ ನಾವು ಸಹಿಸ್ಕೊಂಡಿದ್ದೀವಿ. ಧರ್ಮಕ್ಕೆ ಎಷ್ಟು ಅಪಚಾರ ಮಾಡಿದ್ರು ಅಂದೇ ನಾನು ನೇರವಾಗಿ ಹೊರಬಿಟ್ಟಿದ್ದೇನೆ. ಅವರು ಫೋನ್ ಮಾಡಿದ್ರೆ ಹೇಳಿದ್ದೇನೆ, ನೀವು ಧರ್ಮಕ್ಕೆ ಅಪಚಾರ ಮಾಡಿದ್ರಿ. ನಮ್ಮ ಧರ್ಮದಲ್ಲಿ ಏನ್ ಹೇಳ್ತದಪ್ಪ ಅಂತಂದ್ರೆ ಒಂದು ವಾಕ್ಯನೇ ಇದೆ. ಏನು ವಾಕ್ಯನೇ ಇದೆ? ಬ್ರಹ್ಮ ಹತ್ಯೆ ದೋಷ ಅಂತ ನಮ್ಮಲ್ಲಿ ಲಿಖಿತವಾದಂತ ನಮ್ಮ ಧರ್ಮ ಬೋಧನೆಯಲ್ಲಿ ಹೇಳ್ತದೆ. ಧರ್ಮ ಹತ್ಯೆ ಯಾವ ಬರುತ್ತೆ?
ದೋಷ ತಾಯಿ ತಂದೆಯರಿಗೆ, ಅಕ್ಕ ತಂದೆಯರಿಗೆ, ಹಿರಿಯರಿಗೆ. ಒಬ್ಬ ಮನುಷ್ಯ ಧರ್ಮದ ಬಗ್ಗೆ, ಗುರುಗಳ ಬಗ್ಗೆ, ಹಿರಿಯರ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ, ಒಬ್ಬ ಮಹಿಳೆಯರ ಬಗ್ಗೆ ಗೌರವವಿಟ್ಟುಕೊಂಡು ಅವನ ಜೀವನ ನಡೆಸಲಿ ಅಂತೇಳಿ ಒಂದು ಧರ್ಮ ಗ್ರಂಥವನ್ನು ಬರೆಯುತ್ತಾರೆ ಹೊರತು ನನ್ನ ಸ್ವಾರ್ಥಕ್ಕೋಸ್ಕರ ಅದನ್ನು ಬಳಸಿದಕ್ಕ, ದಂಡವಾಗಿ ಬಳಸಿದಕ್ಕಲ್ಲ. ಧರ್ಮಗಳು ಸರಿದಾರಿಯಲ್ಲಿ ನಡಿಬೇಕಾಗಿರ್ತವೆ. ಧರ್ಮ ಬೋಧನೆಯ ಮಾಡ್ತಕ್ಕಂಥ, ಧರ್ಮ ಬೋಧನೆಯನ್ನು ಕೇಳ್ತಕ್ಕಂಥ ಜನ ಧರ್ಮದ ಹಾದಿಯಲ್ಲಿ ನಡಿಬೇಕಾಗಿರ್ತದೆ. ಅದಕ್ಕೋಸ್ಕರ ನಮ್ಮ ತಲೆಯವತ್ತು ದಿನನಿತ್ಯ ತುಂಬಿರ್ತಾರೆ. ಆದ ಕಡೆ ಲಕ್ಷ್ಯ ಕೊಡಬಾರ್ದು. ನಮಗೆ ಮೋದಿ ಬೇಕು, ದೇಶಕ್ಕೆ ಮೋದಿ. ನಮ್ಮ ಧಾರವಾಡ ಕ್ಷೇತ್ರಕ್ಕೆ ಲಿಂಗಾಲೇಶ್ವರ ಸ್ವಾಮಿಗಳು ಬೇಕಂತ ಒಂದು ಘಂಟಾಘೋಷದಿಂದ ನಾವು ಹೆಜ್ಜೆ ಹೆಜ್ಜೆ ಇಡುತ್ತಾ ನಮ್ಮ ಎಡದಲ್ಲಿ ಬಲದಲ್ಲಿ ಕೂದಲಿ ನಿಂತಲ್ಲಿ ರಾತ್ರಿ 12 ಗಂಟೆ ರೀ ನಮ್ಮ ನಿದ್ದೆ ಬರಲಿಲ್ಲ, ನಮ್ಮ ಕೆಲಸ ಇಲ್ಲ ಅಂತಂದ್ರೆ ವಾಟ್ಸಪ್ನಾಗ ನಾವು ಹಾಗಲ್ಲ. ಯಾಕೆ ನಾವು ಧರ್ಮಯುದ್ಧ ಸಾರಿದ್ದೇವೆ? ಇದು ಧರ್ಮಯುದ್ಧ, ಅಧರ್ಮದ ನಡೆಯ ಯುದ್ಧ. ನಾವು ಯಾವುದೇ ಪಕ್ಷ ವಿರೋಧಿ ಅಲ್ಲ. ಗುರುಗಳು ಹೇಳಿದ್ರೆ, ಗುರುಗಳು ಅರ್ಥ ಹೇಳಿದ್ದಾರೆ, ಯಾವ ಪಕ್ಷ ವಿರೋಧಿ ಅಲ್ಲ, ಯಾವ ಜಾತ್ಯಾತೀತ ವಿರೋಧಿ, ಜಾತಿ ವಿರುದ್ಧನಲ್ಲ, ಧರ್ಮಗಳ ವಿರುದ್ಧ. ಧರ್ಮ ಇರೋದು ಒಂದೇ, ಮಾನವ ಧರ್ಮ. ಆ ಮಾನವ ಧರ್ಮದಲ್ಲಿ ಸಾವಿರಾರು ಪಂಥಗಳು, ಆ ಸಾವಿರಾರು ಪಂಥಗಳನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಲಿಂಗಾಲೇಶ್ವರ ಸ್ವಾಮಿಗಳಿಗೆ. ಈ ಅಂಧಕಾರವನ್ನು ದೂರ ಮಾಡತಕ್ಕಂಥ ಒಂದು ಹೆಜ್ಜೆ ಲಿಂಗಾಲೇಶ್ವರ ಸ್ವಾಮಿಗಳು ಇಟ್ಟಿದ್ದಾರೆ. ಅವರ ಮುಖಾಂತರ ಮುಂದಿನ ದಿನಮಾನದಲ್ಲಿ ನಮಗೆ ದುಗುಡಗಳನ್ನ ಏಕ ದುಗ್ತಾ ಇದ್ದಾರೆ. ಆ ದುಗುಡದಿಂದ ದೂರ ಹೋಗ್ಬೇಕಾಗಿತ್ತಂದ್ರೆ ನಮ್ಮ ಡಾಕ್ಟರ್ ಸರ್ ಹೇಳಿದ್ರು, ಮನದಲ್ಲಿ ನಾವು ಈಗ ಏನ್ ಮಾಡ್ಬೇಕಾಗಿತ್ತಂದ್ರೆ ಮುಂದೆ ಒಂದು ಯೋಗಿನಾಥ ಹೇಗೆ ಉತ್ತರ ಪ್ರದೇಶದಲ್ಲಿ ಪ್ರಜ್ವಲ ಆಗಿದ್ದಾರೆ, ಹಾಗೆ ನಮ್ಮ ಕರ್ನಾಟಕದಲ್ಲಿ ಮುಂದಿನ ದಿನಮಾನದಲ್ಲಿ ಪ್ರಜ್ವಲದ ಒಂದು ಆಶಾ ಕಿರಣವಾಗಿ ನಮ್ಮ ಲಿಂಗಾಲೇಶ್ವರ ಸ್ವಾಮಿಗಳು ಬಂದಿದ್ದಾರೆ. ಅವರು ನಾವು ನಮ್ಮ ಆಶೆ ಈಡೇರಬೇಕಾಗಿತ್ತಂದ್ರೆ ಇವತ್ತಿಗೆ ನಾವು ಏನ್ ಇಟ್ಟಿದ್ದೇವಪ್ಪ ಅಂತ ಅಧರ್ಮವನ್ನು ಸೋಲಿಸು. ಅಧರ್ಮವನ್ನು ಸೋಲಿಸಲಿಕ್ಕೆ ನಮ್ಗೆ ಎಷ್ಟು ಸಾಧ್ಯ, ಎಷ್ಟು ದೇವರು ಶಕ್ತಿ ಕೊಟ್ಟಿದ್ದಾರೆ. ಗುರುಗಳು ಹೇಳಿದ್ರು, ಭಿಕ್ಷೆ ಕೇಳ್ತಾ ಇದ್ರು. ಯಾವ ಭಿಕ್ಷೆ? ಧರ್ಮವನ್ನು ಉಳಿಸುವುದಕ್ಕೋಸ್ಕರ ಮತ ಭಿಕ್ಷೆ ಎಂಬ ಜೋಡಣೆಯನ್ನ ಗುರುಗಳು ಅರ್ಥ ಅಲ್ಲ, ನಾವು ಹಿಡಿಯೋಣ. ಗುರುಗಳ ಮುಖೇನ ಗುರುಗಳ ಒಪ್ಪಿಕೊಂಡು ಓಡೋಡಿ ಭಿಕ್ಷೆ ಬೇಡೋಣ. ಯಾವ ಭಿಕ್ಷೆ ಬೇಡೋಣ? ನಾವು ಧರ್ಮದ ಮತ ಭಿಕ್ಷೆಯನ್ನು ಬೇಡೋಣ. ಈ ಫಕೀರೇಶ್ವರನ ಜೋಳಿಗೆ, ಭಾವೇಕಿತ ಜೋಳಿಗೆ, ಆ ಭಾವೇಕಿತ ಜೋಳಿಗೆಯಲ್ಲಿ ನೀವು ಮತ ಎಂಬ ಭಿಕ್ಷೆಯನ್ನ ನಮಗೆ ನೀಡಿ ಅಧರ್ಮವನ್ನು ಸೋಲಿಸೋಣ ಅಂತ ನಾವು ಇವತ್ತ ಕಂಕಣಬದ್ಧ ಆಗೋಣ. ಆ ಕಂಕಣಬದ್ಧ ಆಗಿ ನಮ್ಮ ಗುರುಗಳನ್ನ, ನಮ್ಮ ಧರ್ಮವನ್ನ ಉಳಿಸಬೇಕಾಗಿದೆ. ಇದರ ಸೋಲಾದರೆ ಧರ್ಮಕ್ಕೆ ಸೋಲು, ಧರ್ಮಕ್ಕೆ ಸೋಲು. ಯಾವ ಲಿಂಗಾಲೇಶ್ವರರು ಸೋಲಲ್ಲ, ಸ್ವಾಮಿಗಳಿಗೂ ಸೋಲಲ್ಲ, ಧರ್ಮಕ್ಕೆ ಸೋಲು. ಅದಕ್ಕೋಸ್ಕರ ನಾವಿಟ್ಟಂತ ಹೆಜ್ಜೆ ಏನಾಗಬೇಕಾಗಿತ್ತು? ಅಧರ್ಮವನ್ನು ಸೋಲಿಸಬೇಕಾಗಿದೆ. ರಿಸಲ್ಟ್ ಏನ? ಅಧರ್ಮವನ್ನು ಸೋಲಿಸೋದರ ಒಂದು ಗುರಿ ಇಟ್ಕೊಂಡು ನಾವು ಮುನ್ನಡೆಯೋಣ. ಆ ಮುನ್ನಡೆಯತಕ್ಕಂಥ ನಮ್ದು ವೀರಭದ್ರ ಭದ್ರಕಾಳಿಯ ಚೈತನ್ಯ ರೂಪವಾಗಿ ನಮ್ಮ ಲಿಂಗಾಲೇಶ್ವರ ಸ್ವಾಮಿಗಳು ಆಶೀರ್ವಾದ ಇದೆ. ಸತತ ಒಂದು ಕಣ್ಣು ಮುಚ್ಚಿದ ಲಿಂಗಾಲೇಶ್ವರ ಸ್ವಾಮಿಗಳ ಮುಂದೆ ಬರ್ತಾರನ್ನ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ನಮ್ಮ ಹಿಂದೆ ಹಿಂದೆ ಬೇಕಾದವರಲ್ಲಿ ಲಿಂಗಾಲೇಶ್ವರ ಸ್ವಾಮಿಗಳು ಇವತ್ತು ಭದ್ರಕಾಳಿ ಇರುವುದನ್ನು ನಾವು ನೋಡಿಲ್ಲ. ಕಣ್ಣು ಮುಚ್ಚಿದ್ರೆ ನಮ್ಮ ಮುಂದೆ ಬರ್ತಾರೆ. ಹಾಗೆ ಲಿಂಗಾಲೇಶ್ವರ ಸ್ವಾಮಿಗಳು ನಾವೆಲ್ಲ ನೋಡಿದ್ದೇವೆ. ಅವರೇ ನಮಗೆ ಭದ್ರಕಾಳಿ ವೀರಭದ್ರ ಅಂತ ತಿಳ್ಕೊಳ್ಳೋಣ. ಯಾವುದೇ ಕಷ್ಟಗಳನ್ನ ನಾವು ಕೊಡಲ್ಲ ಅಂತ ತಿಳ್ಕೊಂಡು ಆ ಗುರುಗಳ ಆಶೀರ್ವಾದದಿಂದ ಮುನ್ನುಗ್ಗೋಣ. ನಾವು ಜಯಶೀಲ ಹಾಗೆ ಆಗ್ತೇವೆ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಕೆಲಸ ಮಾಡೋಣ. ನಾವು ಏನ್ ಮಾಡ್ತೇವೆ? 20 ವರ್ಷದಲ್ಲಿ ಇವತ್ತು ಭಾವೈಕ್ಯವಾದಂತ ನಾಡು ಯಾವುದಂತಂದ್ರೆ ಸಿದ್ಧಾಂತ ಕ್ಷೇತ್ರ. ಏನ್ ಮಾಡಿದ್ದಾರೆ? ಒಂದು ಉದಾಹರಣೆ ಹೇಳಿದರೆ, ಧಾರವಾಡದಲ್ಲಿ ಸ್ವಜಾತಿಗೆ ಸಂಬಂಧಪಟ್ಟ ಕ್ಷೇತ್ರಕ್ಕೆ 100 ಕೋಟಿ ಅನುದಾನವನ್ನು ಕೊಡ್ತಾರೆ. ಹಿಂದುಳಿದ ತಾಲೂಕಲ್ಲಿ 5 ಭಾವೈಕ್ಯದ ಕ್ಷೇತ್ರಗಳಿವೆ. ಅವು ಯಾವ್ಯಾವಪ್ಪ ಅಂತಂದ್ರೆ ನಮ್ಮ ಶರೀಫರ ಗದಿಗೆ ಸ್ಥಳ, ಕೇದಾರ ನಮ್ಮ ಹುಡುಗರು ಹಾತಲಿಂಗ. ಅಲ್ಲಿ ಏನಿದೆ? ಗಲಪಡಕ್ಕೆ ಏನಾಗುತ್ತೆ? ಅನುದಾನ ಕೊಡಲಿಕ್ಕೆ ಏನಾಗುತ್ತೆ? ಹೌದು, ಯಾವುದಿಲ್ಲ, ಒಂದಿಲ್ಲ. ಗಂಗಿ ಮಾನವ, ಗಂಗಿ ಮಾನವನಲ್ಲಿ ಎಷ್ಟು ಒಂದು ಪವಿತ್ರವಾದ ಜಲವಿದೆ, ಅಲ್ಲಿ ಇಲ್ಲ. ಏನಿದೆ? ಯಾಕೆ ಕೊಡ್ತಾ ಇಲ್ಲ? ಅದರಿಂದ ನೀವು ಅಭಿವೃದ್ಧಿಯನ್ನು ಮಾಡಿದಾಗ ಅದರಲ್ಲಿ ದುಡಿಯುವುದನ್ನು ಹಿಡ್ಕೊಂಡು ಶ್ರೀಮಂತ ಅಲ್ಲಿ ಉದಾಹರಣೆ ಕೈಗೆ ಕೆಲಸ ಸಿಗುತ್ತೆ, ಹೊಟ್ಟಿಗೆ ಅನ್ನ ಸಿಗುತ್ತೆ. ಇವತ್ತ ಸಿರಟ್ಟಿ ನಮ್ಮ ಹುಡುಗರು 12 ತಿಂಗಳು ಭಕ್ತರು ಬರ್ತಾರೆ. ಗಂಗಿಮಾಯಿಗೂ 12 ತಿಂಗಳು ಭಕ್ತರು ಬರ್ತಾರೆ. ಆದಾಗ ನಮ್ಮ ಸರಿಪರ ಗಂಗಿಗೂ 12 ತಿಂಗಳು ಭಕ್ತರು ಬರ್ತಾರೆ. ಅಲ್ಲಿ ವ್ಯವಸ್ಥೆ ಏನಿಲ್ಲ. ಅಂತ ವ್ಯವಸ್ಥೆಗಳನ್ನು ನಾವು ಮಾಡಬೇಕಾಗಿದೆ. ಅವ್ರು ಯಾವುದು ನೋಡಲ್ಲ. ಒಂದೇ ಗುರುಗಳು ಹೇಳಿದಂಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಅವರು ಈಗ ಒಂದ್ ಕತೆ ಹೇಳಿದ್ರು, ಡೋರ್ ಬಂದಾಗ ನಾವು ಹೆಂಗೆ ಕೇಳ್ಕೊಂಡವಲ್ಲ, ಡೋರ್ ಬಂದಾಗ ಕೈ ಇಟ್ಕೊಂಡ್ಬಿಡ್ತಾರ. ಅವರು ನಾವೇನ್ ಮಾಡ್ತೀವಿ?